ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರಾಗ್ಲಿ ಶತ್ರುಗಳಾಗ್ಲಿ ಇರೋದಿಲ್ಲ ಅನ್ನೋ ಮಾತೊಂದಿದೆ. ಡಿವಿಎಸ್ ಹಾಗೂ ಯಡಿಯೂರಪ್ಪ ನಡುವಿನ ಸಂಬಂಧವನ್ನ ನೋಡಿದ್ರೆ ಈ ಮಾತು ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ ಯಡಿಯೂರಪ್ಪ ಅವರ ಭವಿಷ್ಯವೇ ಇವತ್ತು ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಡಿವಿಎಸ್ರ ಐರನ್ ಲೆಗ್ ಮಹಾತ್ಮೆ ಯಡಿಯೂರಪ್ಪ ಅವರನ್ನ ಬಲಿ ತೆಗೆದುಕೊಳ್ಳುತ್ತಾ ಅನ್ನೋ ಕುತೂಹಲ ರಾಜಕೀಯ ವಲಯದಲ್ಲಿ ಮೂಡಿದೆ. ಡಿವಿಎಸ್ ರನ್ನ ಸಿಎಂ ಮಾಡಿದ ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದ ಡಿವಿಎಸ್. ಯಡಿಯೂರಪ್ಪ ಅವರ ಮುಂದಿನ ಗತಿ ಏನು? ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ ಕೀರ್ತಿ ಯಡಿಯೂರಪ್ಪ ಅವರದ್ದು. ಆಗ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದವರು ಡಿ.ವಿ. ಸದಾನಂದಗೌಡ. ರಾಜ್ಯಾಧ್ಯಕ್ಷ ಪದವಿಯ ನಂತರ ಸದಾನಂದಗೌಡರ ಕಣ್ಣು ಇದ್ದದ್ದು ಕೆಎಂಎಫ್ನ ಅಧ್ಯಕ್ಷ ಗಾದಿಯ ಮೇಲೆ. ಇವರನ್ನ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪಕ್ಷದಲ್ಲಿ ತೀರ್ಮಾನ ಕೂಡ ಆಗಿತ್ತು. ಆದರೆ ಆಗ ಕೆಎಂಎಫ್ ಅಧ್ಯಕ್ಷರಾಗಿದ್ದ ಜಿ ಸೋಮಶೇಖರ ರೆಡ್ಡಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡದೇ ಇದ್ದುದರಿಂದ ಆಗ ಮತ್ತೊಂದು ಕಗ್ಗಂಟಾಗಿತ್ತು. ಕೇವಲ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಒತ್ತಾಯ ಮಾಡಿ ಅದು ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದವರು ಸದಾನಂದಗೌಡರು. ಅಂಥ ಸದಾನಂದಗೌಡರನ್ನ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಪ್ರತಿಷ್ಠಾಪಿಸಿದ್ದೇ ಯಡಿಯೂರಪ್ಪ. ಅದಕ್ಕೆ ಅವರ ಸ್ವಯಂಕೃತ ಅಪರಾಧಗಳು ಕಾರಣವಾಗಿದ್ದವು ಎನ್ನಿ. ಆದರೆ ನಂತರ ನಡೆದ ರಾಜಕೀಯ ವಿದ್ಯಮಾನಗಳು ಇಬ್ಬರನ್ನು ದೂರ ಮಾಡಿಬಿಟ್ಟವು. ಆಪ್ತ ಸ್ನೇಹಿತರು ಬದ್ಧ ವೈರಿಗಳಂತಾಗ್ಬಿಟ್ರು. ಸದಾನಂದ ಗೌಡರು ಮಿಲ್ಕ್ ಯೂನಿಯನ್ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಬಹಳಷ್ಟು ಜನಕ್ಕೆ ದುಂಬಾಲು ಬಿದ್ದರು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗಲಿಲ್ಲ. ಸೋಮಶೇಖರ್ ರೆಡ್ಡಿಯವರಾದರು. ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಸದಾನಂದ ಗೌಡರು MLA ಕೂಡ ಆಗಿರಲಿಲ್ಲ. ಅವರಿಂದ ಒಬ್ಬ MLAನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸದಾನಂದ ಗೌಡರ ಮೇಲೆ ಬಹಳಷ್ಟು ನಂಬಿಕೆ ವಿಶ್ವಾಸ ಇಟ್ಟು ಸುಮಾರು 65ರಿಂದ 70 ಜನ ಶಾಸಕರನ್ನ ಬೆಂಬಲ ಕೊಡಿಸಿ ಮುಖ್ಯಮಂತ್ರಿ ಮಾಡಿದ್ರು. ಸದಾನಂದ ಗೌಡರಿಗೆ ಯಾರೇ ಆಗಲಿ ಯಾವುದೇ ಅಧಿಕಾರ ವಹಿಸಿದವಾಗ ಅವರಿಗೆ ಅಧಿಕಾರ ಕೊಟ್ಟವ್ರನ್ನ ನಿರ್ನಾಮ ಮಾಡೋದು ಒಂದೇ ಅವ್ರ ಗುರಿ ಅಂತ ನಮಗೆ ಅನ್ನಿಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಹೀಗೆ ಹೇಳೋದಕ್ಕೆ ಕಾರಣ ಸದಾನಂದ ಗೌಡರ ಅದೇ ಐರನ್ ಲೆಗ್ ಇಮೇಜ್ನ ಭಯ. ಇವರು ಹೇಳೋ ಪ್ರಕಾರ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಡಿವಿಎಸ್ ವಿರೋಧಿಗಳಿಗೆ ಉಳಿಗಾಲವಿಲ್ಲ. ಅದಕ್ಕೆ ತಕ್ಕಂತೆ ರಾಜ್ಯದಲ್ಲಿ ಸದಾನಂದ ಗೌಡರಿಗಾಗಿ ಜಾಗ ಬಿಟ್ಟುಕೊಟ್ಟವರಾರೂ ಮತ್ತೆ ಗದ್ದುಗೆ ಏರಿದ ಉದಾಹರಣೆಗಳೇ ಇಲ್ಲ. ಯಡಿಯೂರಪ್ಪ ಅವರ ಶಕ್ತಿ ಸಾಮರ್ಥ್ಯ ಹಾಗೂ ಹಠ ಗೊತ್ತಿರುವವರು ಹೇಳೋ ಪ್ರಕಾರ ಇವರನ್ನ ಮೂಲೆಗುಂಪು ಮಾಡೋದು ಯಾರಿಂದಲೂ ಸಾಧ್ಯವಿಲ್ಲದ ಕೆಲಸ. ಆದರೆ ಸದಾನಂದ ಗೌಡರ ಶಕ್ತಿಯ ಸೀಕ್ರೆಟ್ ಗೊತ್ತಿರೋ ರಾಜಕೀಯ ಮುಖಂಡರು ಹೇಳೋ ಮಾತೇ ಬೇರೆ. ಸದಾನಂದ ಗೌಡರು ಪಾಪ ಅವರು ನಗನಗತಾನೆ ಇದ್ದಾರೆ. ಯಡಿಯೂರಪ್ಪನವ್ರು ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ನಾನು ಜನ ರಸ್ತೆಯಲ್ಲಿ ಹೋಗೋರು ಮಾತಾಡಿದ್ರೆ ನಾವು ಉತ್ತರ ಕೊಡಲ್ಲ. ಯಡಿಯೂರಪ್ಪನಿಗೆ ಅವತ್ತೇ ಹೇಳ್ದೆ ನಾನು, ಈ ತಪ್ಪು ಮಾಡಬೇಡ, ಜಗದೀಶ್ ಶೆಟ್ಟರ್ ಅದಾನೆ, ಶೆಟ್ಟಿ ಅವನಿಗೆ ಕುಂದ್ರಸೋನ್. ಆದ್ರೆ ಇವ್ರು ಹುಡುಕಿದ್ದು ಯಾರು ಅಂದ್ರೆ ಪುತ್ತೂರಲ್ಲಿ ರಾಮ್ ಭಟ್ರಿಗೆ ನುಂಗದಂತ ಗೌಡ ಇವನು. ನಾನು ಹೇಳಿದೆ ಬ್ರಾಹ್ಮಣರಿಗೆ ನುಂಗಿದ ನಿನಗೆ ಬಿಟ್ಟಾನ ಇವನು ನಿನಗೆ ನುಂಗುತ್ತಾನೆ. ಇಬ್ರಾಹಿಂ ಹೇಳೋ ಮಾತು ನಿಜ ಆದರೂ ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಈಗಾಗಲೇ CBI ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ತನಿಖೆ ಕೈಗೆತ್ತಿಕೊಂಡಿದೆ. ಅದರ ಮೊದಲ ಹೆಜ್ಜೆಯಾಗಿ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ಹಾಗೂ ಅಳಿಯ ಸೋಹನ್ ಕುಮಾರ್ ವಿರುದ್ಧ FIR ದಾಖಲಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಜನಸಂಘ ಹಾಗೂ ಬಿಜೆಪಿಯ ಕೆಲವು ಹಿರಿಯ ತಲೆಗಳು ಯಡಿಯೂರಪ್ಪನವರ ತಲೆದಂಡಕ್ಕೆ ಒತ್ತಾಯಿಸುತ್ತಿವೆ. ಇವರು ತಾವಾಗೇ ಪಕ್ಷ ಬಿಟ್ಟು ಹೋಗಬೇಕು ಅನ್ನೋದು ಇವರ ಡಿಮ್ಯಾಂಡ್. ಯಡಿಯೂರಪ್ಪನ ಕಾಲದಲ್ಲಿ ಇಡೀ ಅವರು ಹೊಡೆತ ಕೊಟ್ಟದ್ದೇ ಮೌಲ್ಯಕ್ಕೆ. ಹಾಗಾದ ಕಾರಣ ಆ ಒಂದು ದಾರಿಯಲ್ಲಿ ಇವರು ಹೋಗಬಾರದು ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ. ಅವ್ರು ಹೋಗಬೇಕು, ಸಮಾಜದ ಹಿತದೃಷ್ಟಿಯಿಂದ ಮೌಲ್ಯಗಳನ್ನು ಉಳಿಸಿಕೊಂಡು ಮಾಡಬೇಕು. ಇವತ್ತಿನ ನಮ್ಮನೆ ಈ ಚುನಾವಣೆದಾಗಲಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಲಕ್ಷಣವೇ ಅಲ್ಲ. ಇದೆಲ್ಲ ನೋಡಿದ್ರೆ ಸದಾನಂದ ಗೌಡರು ಐರನ್ ಲೆಗ್ಗ ಅನ್ನೋ ಅನುಮಾನ ಬರೋದು ನಿಜ. ಆದರೆ ಡಿವಿಎಸ್ಗೆ ಕುರ್ಚಿ ಬಿಟ್ಟುಕೊಟ್ಟವರೆಲ್ಲ ಮೂಲೆ ಗುಂಪಾಗಿದ್ದು ಕೇವಲ ಕಾಕತಾಳೀಯ ಕೂಡ ಇರಬಹುದು. ಕೆಲವು ಜನರಂತೂ ಇದೆಲ್ಲ ಸದಾನಂದ ಗೌಡರ ಲೆಗ್ ಮಹಾತ್ಮೆ ಅಂತಾನೆ ನಂಬಿದ್ದಾರೆ. ಇತಿಹಾಸ ನೋಡಿದ್ರೆ ಸದಾನಂದ ಗೌಡರ ವಿರೋಧ ಕಟ್ಕೊಂಡವರು, ಅವರಿಗೆ ಜಾಗ ಬಿಟ್ಟುಕೊಟ್ಟವರು ಯಾರೂ ರಾಜಕೀಯವಾಗಿ ಮತ್ತೆ ಮೇಲೆದ್ದಿಲ್ಲ. ಸದಾನಂದ ಗೌಡರ ಸದ್ಯದ ಕುರ್ಚಿ ಬಿಟ್ಟುಕೊಟ್ಟವರು ಮಾಜಿ CM BS ಯಡಿಯೂರಪ್ಪ. ಹಾಗಾದ್ರೆ ಮುಂದೆ ಯಡಿಯೂರಪ್ಪ ಅವರ ಕತೆ ಏನು ಅನ್ನೋದಕ್ಕೆ ಕಾಲವೇ ಉತ್ತರಿಸುತ್ತೆ. ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.